ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಅರಣ್ಯಕಾಂಡ ಅಧ್ಯಾಯ 8 ಶ್ರೀರಾಮ ವಿಲಾಪ ಕೇಳಿ. ಶ್ರೀರಾಮನು ಮಾರೀಚನನ್ನು ಕೊಂದು ಸೀತೆಯನ್ನು ನೋಡಲು ಕಾತರನಾಗಿ ಆಶ್ರಮಕ್ಕೆ ಹಿಂತಿರುಗಿದನು. ಉದ್ವಿಗ್ನದ ರಾಮನ ಹಿಂದೆ ನರಿಯೊಂದು ಕೂಗಿತು. ಆ ಕೂಗನ್ನು ಕೇಳಿ ಶ್ರೀರಾಮನ ಅಮಂಗಳವನ್ನು ಶಂಕಿಸಿದನು. ಸೀತೆಯನ್ನು ರಾಕ್ಷಸರು ಭಕ್ಷಿಸಿರಬಹುದೇ? ನನ್ನಂತೆಯೇ ಕೂಗಿದ ಮಾರೀಚನ ಧ್ವನಿಯನ್ನು ಕೇಳಿ ಸೀತೆಯೊಬ್ಬಳನ್ನೇ ಬಿಟ್ಟು ಲಕ್ಷ್ಮಣನು ನನ್ನಲ್ಲಿಗೆ ಬರುತ್ತಿರಬಹುದೇ? ಈ ಕಾಂಚನ ಮೃಗ ನನ್ನನ್ನು ಬಹುದೂರ ಸೆಳೆದು ತಂದಿತು. ಜನಸ್ಥಾನದಲ್ಲಿರುವ ನನಗೂ ರಾಕ್ಷಸರಿಗೂ ಮಧ್ಯ ಬೇರೆ ಬೇರೆ ಉಂಟಾಗಿದೆ. ಸೀತಾ ಲಕ್ಷ್ಮಣರು ಕ್ಷೇಮದಿಂದಿರುವರೋ ಇಲ್ಲವೋ ಹೀಗೆ ಚಿಂತಿಸುತ್ತಾ ಬರುತ್ತಿದ್ದ ರಾಮನಿಗೆ ಘೋರವಾದ ದುಶ್ಶಕ್ನಗಳು ಕಾಣಿಸಿಕೊಂಡವು. ಇವುಗಳಿಂದ ವ್ಯಥೆಗೊಂಡ ರಾಮನು ಆಶ್ರಮಕ್ಕೆ ವೇಗವಾಗಿ ಬರುತ್ತಾ ದಾರಿಯಲ್ಲಿ ಕಾಂತಿಹೀನವಾದ ಲಕ್ಷ್ಮಣನನ್ನು ಕಂಡನು. ಸೀತೆಯೊಬ್ಬಳನ್ನೇ ಕಾಡಿನಲ್ಲಿ ಬಿಟ್ಟು ಬಂದ ಲಕ್ಷ್ಮಣನ ಕುರಿತು ರಾಮನು, ಲಕ್ಷ್ಮಣ, ಸೀತೆಯ ಕ್ಷೇಮದಿಂದಿರುವಳೆ, ಅವಳೊಬ್ಬಳನ್ನೇ ಕಾಡಿನಲ್ಲಿ ಬಿಟ್ಟು ಬಂದದ್ದು ತಪ್ಪಾಯಿತು. ನಾವು ಆಶ್ರಮಕ್ಕೆ ಹೋಗುವವರೆಗೂ ರಾಕ್ಷಸರಿಂದ ಭಕ್ಷಿತಳಾಗದೆ ಸೀತೆ ಕ್ಷೇಮದಿಂದಿರುವಳೆ. ಈ ದುಶ್ಚಕ್ರಗಳನ್ನು ನೋಡಿದರೆ ಸೀತೆ ಕ್ಷೇಮವಾಗಿರುಳು ಎಂದೇ ನನ್ನ ನಂಬಿಕೆ. ನನ್ನನ್ನು ಮೋಸಗೊಳಿಸಿದ ಮಾರೀಚನೇನೋ ಮೃತನಾದನು. ಆದರೆ ನನ್ನ ಮನಸ್ಸು ಕುಗ್ಗಿದೆ, ಎಡಗಣ್ಣು ಬೇರೆ ಅದುರುತ್ತಿದೆ. ಲಕ್ಷ್ಮಣ, ನಾವು ಆಶ್ರಮಕ್ಕೆ ಹೋಗುವ ವೇಳೆಗೆ ಸೀತೆ ಮೃತಳಾಗಿರುತ್ತಾಳೆ, ಇಲ್ಲವೇ ರಾಕ್ಷಸರಿಂದ ಅಪಹೃತರಾಗಿರುತ್ತಾಳೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಸೀತೆಯನ್ನು ಬಿಟ್ಟು ನಾನು ಕ್ಷಣಕಾಲವೂ ಬದುಕಿರಲಾರೆ. ವತ್ಸ, ಸೀತೆ ಬದುಕಿರುಳೋ ಇಲ್ಲವೋ ಅದನ್ನು ಮೊದಲು ಹೇಳು. ಈಗ ಉಂಟಾಗಿರುವ ವ್ಯಸನದಿಂದ ನನಗೆ ಏನೂ ಮಾಡುವುದಕ್ಕೂ ತೋರದಾಗಿದೆ. ಕರ್ಣ ಮರಣದಿಂದ ಸಂತಾಪಗೊಂಡ ರಾಕ್ಷಸರು ಈ ಸಮಯವನ್ನೇ ಕಾಯ್ದು ಆಕೆಯನ್ನು ಭಕ್ಷಿಸಿರಬೇಕು. ಈ ವಿಧವಾದ ದುಃಖವನ್ನು ನಾನು ಅನುಭವಿಸಬೇಕೆಂದು ವಿಸಂಕಲ್ಪವೆಂದು ತೋರುತ್ತದೆ. ಹೀಗೆಂದು ನುಡಿದು ಹಸಿವು ನೀರಡಿಕೆಗಳಿಂದ ಆಯಾಸಗಳಿಂದ ಕೂಡಿದ ರಾಮನು ಲಕ್ಷ್ಮಣನೊಡನೆ ಆಶ್ರಮಕ್ಕೆ ಬಂದನು. ಪರ್ಣಶಾಲೆಯಲ್ಲಿ ಸೀತೆ ಕಾಣಬರಲಿಲ್ಲ. ಶ್ರೀರಾಮನು ಸೀತೆಯ ವಿಹಾರ ಸ್ಥಾನಗಳನ್ನು ಹುಡುಕಿ ನೋಡಿದನು. ಆದರೇನು, ಸೀತೆ ಸಿಕ್ಕೋಳೆ. ಘೋರವಾದ ದುಃಖದಿಂದ ಪೀಡಿತನಾದ ರಾಮನು ಮತ್ತೆ, ಲಕ್ಷ್ಮಣ, ಸೀತೆಯೊಬ್ಬಳನ್ನೇ ಕಾಡಿನಲ್ಲಿ ಬಿಟ್ಟು ಏತಕ್ಕಾಗಿ ಬಿಟ್ಟು ಬಂದೆ? ನಿನ್ನನ್ನು ನೋಡಿದೊಡನೆಯೇ ನನ್ನ ಎಡಗಣ್ಣು ಭುಜವು ಚಲಿಸಿದವು ಎಂದನು. ಲಕ್ಷ್ಮಣನು ರಾಮನನ್ನು ಕುರಿತು ಹೇಳಿದನು, ಅಣ್ಣ, ದೇವಿಯ ಚುಚ್ಚು ಮಾತುಗಳನ್ನು ಕೇಳಿ ತಡೆಯಲಾರದೆ ಮನಸ್ಸಿಲ್ಲದ ಮನಸ್ಸಿನಿಂದ ನಿನ್ನೆಡೆಗೆ ಬಂದೆ. ಆ ಸೀತೆ, ಓ ಲಕ್ಷ್ಮಣ ಎಂಬ ಧ್ವನಿಯನ್ನು ಕೇಳಿ ಭಯದಿಂದ ನಡುಗಿ ಅತ್ತಿಗೆ ನಿನ್ನ ಬಳಿಗೆ ಹೋಗುವಂತೆ ನನಗೆ ಹೇಳಿದಳು. ಇದು ರಾಕ್ಷಸರ ಧ್ವನಿ. ರಾಮನನ್ನು ಗೆಲ್ಲಲು ದೇವಾಸುರಗಳಿಂದ ಸಾಧ್ಯವಿಲ್ಲ. ಈ ವಿಷಯದಿಂದ ಹೆಚ್ಚು ಉತ್ಸುಕಳಾಗದಿರು ಎಂದು ನಾನು ಎಷ್ಟು ಹೇಳಿದರೂ ದೇವಿ ನನ್ನನ್ನು ಕ್ರೂರವಾದ ಮಾತುಗಳಿಂದ ನಿಂದಿಸಲು, ಅಣ್ಣನು ಸಾಯಲು ನೀನು ನನ್ನನ್ನು ಹೊಂದಬೇಕೆಂದು ಭರತನಿಂದ ಪ್ರೇರಿತನಾಗಿ ಬಂದಿರುವೆ. ಆದರೆ ಅದು ಎಂದಿಗೂ ಸಾಧ್ಯವಾದ ಮಾತು ಎಂದು ಚುಚ್ಚಿ ನುಡಿದಳು. ಆ ಮಾತುಗಳನ್ನು ಕೇಳಿ ತಾಳಲಾರದೆ ಕೋಪದಿಂದ ಹೊರಟು ಬಂದೆ ಎಂದನು. ಲಕ್ಷ್ಮಣ, ಸೀತೆಯನ್ನು ನೀನು ಒಂಟಿಯಾಗಿ ಬಿಟ್ಟು ಬಂದುದು ಅಕಾರ್ಯವಾಯಿತು. ಸೀತೆಯ ಮಾತನ್ನು ಕೇಳಿ ಕೋಪಕ್ಕೆ ವಶನಾಗಿ ನನ್ನ ಆಜ್ಞೆಯನ್ನು ಮೀರಿದೆ ಎಂದು ನುಡಿದು ರಾಮನು ಅವನೊಡನೆ ಆಶ್ರಮವನ್ನು ಒಕ್ಕನು. ಶ್ರೀರಾಮನಿಗೆ ದುಶ್ಚಕ್ರಗಳಾದವು. ಎಡಗಣ್ಣು ಅದುರಿತು, ದೇಹ ಕಂಪಿಸಿತು, ಕಾಲು ಜಾರಿತು. ಸೀತೆ ಇಲ್ಲದ ಆಶ್ರಮ ಹೇಮಂತ ಋತುವಿನೆಲ್ಲ ಕಾಂತಿಹೀನವಾದ ಕಮಲದಂತೆ ಕಾಣಿಸಿತು. ಆಶ್ರಮದ ಸುತ್ತಲೂ ಇದ್ದ ಗಿಡಮರಗಳು ಪಕ್ಷಿಗಳು ರೋಧಿಸಿರುತ್ತುವಂತೆ ಕಂಡುಬಂದವು. ದರ್ಬೆಗಳು ಕೃಷ್ಣಾಜೀನಗಳು ನೆಲದ ಮೇಲೆ ಅಸ್ತವ್ಯಸ್ತವಾಗಿ ಬಿದ್ದಿದ್ದವು.
ಸೀತೆ ಇಲ್ಲದ ಆಶ್ರಮವನ್ನು ನೋಡಿ ರಾಮನ ಮನಸ್ಸಿನಲ್ಲಿ ನಾನಾ ರೀತಿಯ ಯೋಚನೆಗಳು ಮೂಡಿದವು. ಸೀತೆಯನ್ನು ಯಾರೋ ಕದ್ದೊಯ್ದಿರಬೇಕು, ಇಲ್ಲವೇ ಆಕೆ ರಾಕ್ಷಸದಿಂದ ಭಕ್ಷಿತಳಾಗಿರಬೇಕು. ಹಾಗಲ್ಲದೆ ಭಯದಿಂದ ಎಲ್ಲಿಯಾದರೂ ಅವಿತುಕೊಂಡಿರಬೇಕು, ಅಥವಾ ಹೂವನ್ನು ಕೊಯ್ಯಲೋ ನದಿಗೂ ಹೋಗಿರಬೇಕು. ಹೀಗೆಂದು ಚಿಂತಿಸುತ್ತಿದ್ದ ರಾಮನು ಉನ್ಮತ್ತನಂತೆ ಕಾಣಿಸಿಕೊಂಡನು. ಆಶ್ರಮದ ಸುತ್ತಲೂ ಶ್ರೀರಾಮನು ಹುಚ್ಚನಂತೆ ತಿರುಗಾಡತೊಡಗಿದನು. ಮಲ್ಲಿಗೆ, ಸಂಪಿಗೆ, ತಾವರೆ, ಕರ್ಣಿಕಾರ ಮುಂತಾದ ವೃಕ್ಷ ಬಳಿಗೆ ಹೋಗಿ ಜನಕಸುತೆಯನ್ನು ಕಂಡಿರಾ ಎಂದು ಅವುಗಳನ್ನು ಅಗಲಾಜಿ ಬೇಡಿಕೊಂಡನು. ಜಿಂಕೆ ಬಳಿಗೆ ಹೋಗಿ ಬೇಡಿದನು, ಎಲೈ ಮೃಗವೇ, ಮೃಗಶಭಾಕ್ಷಿಯಾದ ಸೀತೆಯನ್ನು ಕಂಡೆಯಾ? ನನ್ನ ಪ್ರಿಯೆ ಯಾವಾಗಲೂ ಹೆಣ್ಣು ಜಿಂಕೆ ಎಡಗೂರುತ್ತಿದ್ದಳು. ಆನೆಯ ಬಳಿಗೆ ಹೋಗಿ, ಎಲೈ ಗಜವೇ, ನಿನ್ನ ಸೊಂಡುಗಳಂತೆ ತೊಡೆಯುಳ್ಳ ಸೀತೆಯನ್ನು ಕಂಡೆಯಾ? ಆಕೆ ಎಲ್ಲಿರುಳೆಂದು ನಿನಗೆ ತಿಳಿದಿರಬೇಕು. ಎಲೇ ಶಾರ್ದೂಲ, ಚಂದ್ರಮುಖಿಯಾದ ಸೀತೆಯನ್ನು ಕಂಡೆಯಾ? ಅದನ್ನು ಧೈರ್ಯವಾಗಿ ನನಗೆ ತಿಳಿಸು. ಹೀಗೆಂದು ನಾನು ಆ ಕಡೆ ಸುತ್ತಾಡುತ್ತಾ, ಜಾನಕಿ ಎಲ್ಲಿರುವೆ, ನನಗೆ ಉತ್ತರ ಕೊಡು, ಮರೆಯಲ್ಲಿ ಏಕೆ ಅಡಕಿಕೊಂಡಿರುವೆ ಎಂದು ಹಂಬಲಿಸುತ್ತಾ ಕಾಡಿನಿಂದ ಕಾಡಿಗೆ ಅಲೆದನು. ಉನ್ಮತ್ತನಂತೆ ಬಿಟ್ಟ ಊಳೆಗಳನ್ನು ದಾಟಿ ಕಾಡಿನ ಉಪ್ಪು ತಗ್ಗುಗಳನ್ನು ಲಕ್ಷಿಸದೆ ಸಂಚರಿಸಿದನು. ಆದರೂ ಸೀತೆ ಕಾಣದಿರಲು ರಾಮನು ಹುಚ್ಚನಂತೆ ಮತ್ತೆ, ಲಕ್ಷ್ಮಣ, ಸೀತೆ ಎಲ್ಲಿ? ಯಾವ ಕಡೆಗೆ ಹೋದಳು? ಓ ಪ್ರಿಯೆ, ಗಿಡದ ಮರಿಯಲ್ಲಿ ಅಡಗಿ ನನ್ನನ್ನು ಹಾಸ್ಯ ಮಾಡುವುದು ಸಾಕು. ನಿನ್ನನ್ನು ಬಿಟ್ಟು ನಾನು ಬದುಕಿರಲಾರೆ. ಸತ್ತು ಸ್ವರ್ಗವನ್ನೇರಿದರೆ ವನವಾಸದ ಅವಧಿ ಮುಗಿದ ಮೇಲೆ ನೀನೇಕೆ ಇಲ್ಲಿಗೆ ಬಂದೆ ಎಂದು ತಂದೆ ಕೇಳುವುದಿಲ್ಲವೇ? ವೈದೇಹಿ, ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುವೆ ಎಂದು ಗೋಳಾಡತೊಡಗಿದನು. ಆಗ ಲಕ್ಷ್ಮಣನು ಅಣ್ಣನನ್ನು ಸಮಾಧಾನಗೊಳಿಸಿ ಅವನೊಡನೆ ಗುಹೆಗಳಲ್ಲಿಯೂ ಬೆಟ್ಟದ ತಪ್ಪಲುಗಳಲ್ಲಿಯೂ ಸರೋವರಗಳಲ್ಲಿಯೂ ಸೀತೆಯನ್ನು ಹುಡುಕಿದನು. ಆದರೆ ಎಲ್ಲಿಯೂ ಸೀತೆ ಕಾಣಬರಲಿಲ್ಲ. ಶ್ರೀರಾಮನು ಮತ್ತೆ ಗಟ್ಟಿಯಾಗಿ ರೋಧಿಸುತ್ತಾ, ಲಕ್ಷ್ಮಣ, ಈ ಜಿಂಕೆಗಳ ಹನಿಗೂಡಿದ ಕಣ್ಣುಗಳನ್ನು ನೋಡಿದರೆ ಸೀತೆಗೆ ನಷ್ಟಗಳಾಗಿರಬೇಕೆಂದೇ ತೋರುತ್ತದೆ. ಕೈಕೆಯ ಬಯಕೆ ಇಂದಿಗೆ ಕೈಗೂಡಿತು. ಸೀತೆಯೊಡನೆ ಕಾಡಿಗೆ ಬಂದ ನಾನು ಈಗ ಅವಳಿಲ್ಲದೆ ಅಯೋಧ್ಯೆಯ ಅಂತಃಪುರವನ್ನು ಹೇಗೆ ಹೋಗಲಿ? ಜಾನಕಿ ಇಲ್ಲದ ಜನಕರಾಜನನ್ನು ನಾನು ಹೇಗೆ ತಾನೇ ನೋಡಲಿ? ಸೀತೆ ಇಲ್ಲದೆ ನಾನು ಅಯೋಧ್ಯೆಯನ್ನು ಹೋಗಲಾರೆ. ಲಕ್ಷ್ಮಣ, ಅಯೋಧ್ಯೆಗೆ ಹೋಗಿ ಭರತನೇ ಈ ಭೂಮಿಯನ್ನು ಪಾಲಿಸಬೇಕೆಂಬ ನನ್ನ ಅಪ್ಪಣೆಯನ್ನು ಅವನಿಗೆ ತಿಳಿಸು. ನನ್ನ ತಾಯಿಯಾದ ಕೌಸಲ್ಯನ್ನು ಈಗಲಾದರೂ ಸಮಾಧಾನಪಡಿಸು ಎಂದು ಉಸಿರಿದನು. ಅಣ್ಣನ ಮಾತುಗಳು ಕೇಳಿ ಲಕ್ಷ್ಮಣನಿಗೆ ದುಃಖ ಉತ್ತರಿಸಿ ಬಂದು ಕಣ್ಣಿನಲ್ಲಿ ದುಃಖಗೊಂಡವನಾದನು. ವತ್ಸ, ನನ್ನಂತೆಯೇ ದುಃಖಿಗಳು ಈ ಲೋಕದಲ್ಲಿ ಮತ್ತೊಬ್ಬರಿಲ್ಲವೆಂದು ತೋರುತ್ತದೆ. ರಾಜತ್ಯಾಗ, ಬಂಧು ಜನಗಳ ಅಗಲಿಕೆ, ತಂದೆಯ ಸಾವು ಇವು ನನ್ನ ದುಃಖವನ್ನು ಪೂರ್ಣಗೊಳಿಸಿದವು. ಸೀತೆಯ ಅಗಲಿಕೆ ನನ್ನ ದೇಹವನ್ನೇ ಸುಡುತ್ತಿದೆ. ರಾಹುಗ್ರಸ್ತನಾದ ಚಂದ್ರನಂತೆ ರಾಕ್ಷಸರ ನಡುವೆ ಸೀತೆ ಶೋಭಿಸಳು. ಲಕ್ಷ್ಮಣ, ಈ ಶಿಲಾತಳದ ಮೇಲೆ ಸೀತೆ ನನ್ನೊಡನೆ ಕುಳಿತುಕೊಂಡು ನಿನಗೆ ಪ್ರಿಯವಾದ ಮಾತುಗಳನ್ನು ಆಡಿದಳು. ಈ ಗೋದಾವರಿ ನನ್ನ ಪ್ರಿಯೆಗೆ ಪ್ರಿಯವಾದುದು. ಸೂರ್ಯಚಂದ್ರರೇ, ವಾಯುವೆ, ನನ್ನ ಪ್ರಿಯೆ ಎಲ್ಲಿರುವಳೆಂದು ಸತ್ಯವಾಗಿ ಹೇಳಿ ಎಂದು ರಾಮನು ಪ್ರಲಾಪಿಸತೊಡಗಿದನು. ಆಗ ಲಕ್ಷ್ಮಣನು ಶೋಕವನ್ನು ಬಿಡುವಂತೆ ಅಣ್ಣನಿಗೆ ಧೈರ್ಯವನ್ನು ಹೇಳಿ ಸೀತೆ ಗೋದಾವರಿಗೆ ಹೋಗಿರಬಹುದೆಂದೆಣಿಸಿ ಅವನೊಡನೆ ಅಲ್ಲಿಗೆ ಹೋದನು. ಆದರೇನು, ಸೀತೆ ಅಲ್ಲಿರುವಳೇ? ಜಿಂಕೆಗಳು ಅಲ್ಲಿ ಸೀತೆ ಹೋದ ದಾರಿಗೆ ಮುಖ ಮಾಡಿಕೊಂಡು ತಿರುಗಿಸಿಕೊಂಡು ನೋಡುತ್ತಾ ಕಣ್ಣೀರು ಬಿಡುತ್ತಿದ್ದವು. ರಾಮಲಕ್ಷ್ಮಣರು
ಜಿಂಕೆಗಳ ಕಣ್ಣು ತೆಗೆಸಿಕೊಂಡಿದ್ದ ದಿಕ್ಕಿನ ಕಡೆಗೆ ಹೋಗುತ್ತಾ ನೆಲದಲ್ಲಿ ಬಿದ್ದ ಹೂಮಾಲೆಯನ್ನು ನೋಡಿದರು. ರಾಮನು ಅವು ಸೀತೆ ಮುಡಿದ ಹೂಗಳೆಂದು ತಿಳಿದನು. ಮುಂದೆ ಹೋಗುತ್ತಾ ಸೀತೆಯನ್ನು ಕಂಡೆಯಾ ಎಂದು ಬೆಟ್ಟವನ್ನು ಕೇಳಿದನು. ಬೆಟ್ಟ ಮರುದನೆಗೊಟ್ಟಿತು ಕೋಪದಿಂದ. ಈ ಬೆಟ್ಟವನ್ನೇ ಬೂದಿ ಮಾಡಿಬಿಡುತ್ತೇನೆ, ಈ ನದಿಯನ್ನು ಶೋಷಿಸುತ್ತೇನೆ ಎಂದು ನುಡಿಯುತ್ತಿದ್ದ ರಾಮನಿಗೆ ರಾಕ್ಷಸನ ದೊಡ್ಡದಾದ ಕಾಲು ಗುರಿತು ಕಾಣಿಸಿತು. ಹಾಗೆಯೇ ಮುರಿದ ರಥ, ಬೆಳ್ಕೊಡೆ, ಚಾಮರ, ಬಿಲ್ಲು ಇವು ಯಾರವು? ಸೀತೆ ಅಪಹೃತಳಾಗಿದ್ದರೆ, ಇಲ್ಲವೇ ಒಂದು ವೇಳೆ ಭಕ್ಷಿತಳಾಗಿದ್ದರೆ ವತ್ಸ, ನನ್ನ ಶಾಂತಗುಣ ಕರುಣೆ ಇವೆಲ್ಲ ಕ್ರೋಧರೂಪವಾಗಿ ಪರಿಣಮಿಸುತ್ತೆಂದೇ ತಿಳಿ. ಆಗ ದೇವದಾನವರಾಗಲಿ ಮನುಷ್ಯರಾಗಲಿ ಸುಖವನ್ನು ಹೊಂದಲಾರರು. ದೇವತೆಗಳು ಈ ಕ್ಷಣವೇ ಸೀತೆಯನ್ನು ನನಗೆ ತಂದೊಪ್ಪಿಸದಿದ್ದರೆ ಲೋಕವನ್ನೇ ದಹಿಸುತ್ತೇನೆ, ಲೋಕದಲ್ಲಿ ರಾಕ್ಷಸರೇ ಇಲ್ಲದಂತೆ ಮಾಡುತ್ತೇನೆ ಎಂದು ಬಿಲ್ಲಿನಲ್ಲಿ ಬಾಣವನ್ನು ಹೂಡಿ ಶ್ರೀರಾಮನು ಕ್ರೋಧ ಸಂತೃಪ್ತನಾದನು. ಪ್ರಳಯ ಕಾಲದ ಅಗ್ನಿಯಂತೆ ಲೋಕವನ್ನು ನಾಶ ಮಾಡಲು ಬಯಸಿ ರಾಮನು ಉಗ್ರಸ್ವರೂಪವನ್ನು ಧರಿಸಿದಂತೆ ಲಕ್ಷ್ಮಣನಿಗೆ ತೋರಿತು. ಕ್ರೋಧದಿಂದ ನಿಟ್ಟುಸಿರುಬಿಡುತ್ತಿದ್ದ ರಾಮನನ್ನು ನೋಡಿ ಲಕ್ಷ್ಮಣನು ಕೈಮುಗಿದು, ಅಣ್ಣ, ಮೃದು ಸ್ವಭಾವನಾದ ನೀನು ಕೋಪಕ್ಕೆ ಒಳಗಾಗುವುದು ಉಚಿತವಲ್ಲ. ಚಂದ್ರನ ಕಾಂತಿ, ಸೂರ್ಯನ ತೇಜಸ್ಸು, ವಾಯುವಿನ ವೇಗ, ಭೂದೇವಿಯ ಕ್ಷಮೆ ಈ ಗುಣಗಳೆಲ್ಲ ನಿನ್ನ ಒಟ್ಟುಗೂಡಿವೆ. ಯಾವನೋ ಒಬ್ಬ ದುಷ್ಟನಿಗಾಗಿ ಲೋಕವನ್ನು ಸಿಡುವುದು ನಿನಗೆ ಉಚಿತವಲ್ಲ. ಈ ತೇರು, ಈ ಬಿಲ್ಲು ಯಾರೋ ತಿಳಿಯದು. ನೆತ್ತರು ಸುರಿದಿರುವ ಈ ಸ್ಥಳವಂತೂ ನೋಡಲು ಬಹು ಘೋರವಾಗಿದೆ. ಈ ಯುದ್ಧವನ್ನು ನಡೆಸಿದ ಯಾವನೋ ಒಬ್ಬ ನೀಚನಿಗಾಗಿ ಸರ್ವಭೂತ ಶರಣ್ಯರಾದ ನೀನು ಲೋಕವನ್ನು ನಾಶಗೊಳಿಸುವುದೇ? ನಿನಗೆ ಅಪ್ರಿಯವನ್ನುಂಟು ಮಾಡಿ ಬದುಕಲು ಯಾವನಿಗೂ ತಾನೇ ಸಾಧ್ಯವಾದೀತು. ಬೆಟ್ಟ, ಕಾಡು, ಗುಹೆ ಹೆಚ್ಚೇಕೆ, 3 ಲೋಕಗಳಲ್ಲಿಯೂ ಸೀತೆಯನ್ನು ಹುಡುಕೋಣ. ನಯ ಭಯಗಳಿಂದ ದೇವತೆಗಳು ಸೀತೆಯನ್ನು ತಂದೊಪ್ಪಿಸಿದರೇ ಸರಿ. ಇಲ್ಲವಾದರೆ ಆ ಬಳಿಕ ನಿನಗೆ ಮನಬಂದಂತೆ ಮಾಡು. ಪುರುಷ ಶ್ರೇಷ್ಠನಾದ ನೀನೇ ಈ ದುಃಖವನ್ನು ಸಹಿಸದೆ ಹೋದರೆ ಪ್ರಜೆಗಳು ಇನ್ನಾರು ಮೊರೆ ಹೋಗಬೇಕು. ದುಃಖವನ್ನು ಅನುಭವಿಸುವುದೇ ಲೋಕದ ಸ್ವಭಾವ. ನಮ್ಮ ಕುಲಪುರೋಹಿತರಾದ ವಶಿಷ್ಠರು 100 ಜನ ಮಕ್ಕಳನ್ನು ಕಳೆದುಕೊಳ್ಳಲಿಲ್ಲವೇ? ಲೋಕಕ್ಕೆ ಕಣ್ಣುಗಳಂತಿದ್ದ ಸೂರ್ಯಚಂದ್ರರನ್ನು ರಾಹು ಪೀಡಿಸುವುದಿಲ್ಲವೇ? ಬುದ್ಧಿಯಲ್ಲಿ ನೀನು ಬೃಹಸ್ಪತಿಗೆ ಸಮನಾದವನು. ಇಂತಹ ನಿನಗೆ ನಾನು ಬುದ್ಧಿ ಹೇಳಬೇಕೇ? ಸೀತೆಯನ್ನು ಕದ್ದೊಯ್ದ ಹಗೆಯನ್ನು ಬೇರು ಸಹಿತ ಕಿತ್ತೊಗೆಯಲು ಯತ್ನಿಸು. ಈ ದುಃಖವನ್ನು, ಕ್ರೋಧವನ್ನು ತಡೆದುಕೋ ಎಂದು ಸಮಾಧಾನಪಡಿಸಿದನು. ತಮ್ಮನ ಪ್ರಿಯವಾದ ಮಾತು ಅಣ್ಣನಿಗೆ ಸಮಾಧಾನವನ್ನು ತಂದಿತು. ಆಗ ರಾಮನು ಕ್ರೋಧವನ್ನು ಅಡಗಿಸಿ ಬಿಲ್ಲನ್ನು ಅಪ್ಪಿಕೊಂಡು ಸೀತೆಯನ್ನು ಹುಡುಕಲು ಉಪಾಯವೇನೆಂದು ಲಕ್ಷ್ಮಣನನ್ನು ಕೇಳಿದನು. ಅಣ್ಣನ ಮಾತಿಗೆ ಲಕ್ಷ್ಮಣನು, ಅಣ್ಣ, ಜನಸ್ಥಾನದ ಎಲ್ಲ ಪ್ರದೇಶದಲ್ಲಿಯೂ ಸೀತೆಯನ್ನು ಹುಡುಕೋಣ. ಈ ವಿಪತ್ಕಾಲದಲ್ಲಿ ನಿನ್ನಂತಹ ಧೀರರು ಬೆಟ್ಟದಂತೆ ಅಚಲರಾಗಿರಬೇಕು ಎಂದು ಸಲಹೆ ಕೊಟ್ಟನು. ಆಗ ಆ ಅಣ್ಣ ತಮ್ಮಂದಿರು ಬಿಲ್ಲುಬಾಣಗಳನ್ನು ಧರಿಸಿ ತಮಗೆ ಚಿರಪರಿಚಿತವಾದ ಆ ಜನಸ್ಥಾನದಲ್ಲಿ ಸೀತೆಯನ್ನು ಹುಡುಕತೊಡಗಿದರು. ಅಧ್ಯಾಯ 9. ಜಟಾಯು ಸಂಸ್ಕಾರ. ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕುವುದಕ್ಕಾಗಿ ವನದಲ್ಲಿ ಸಂಚಾರ ಮಾಡುತ್ತಿದ್ದರು. ಆಗ ನೆತ್ತರು ನಾಂದ ಭೂಮಿಯಲ್ಲಿ ಬಿದ್ದು ಬೆಟ್ಟದ ಕೋಡುಗೊಳ್ಳಿನಂತೆ ಹೊಳೆಯುತ್ತಿದ್ದ ಪುಣ್ಯವಂತನಾದ ಜಟಾಯುವನ್ನು ಕಂಡರು. ಜಟಾಯುವನ್ನು ಕಂಡ ಕೂಡಲೇ ಶ್ರೀರಾಮನು ಆ ಪಕ್ಷಿಯ ಸೀತೆಯನ್ನು ಕೊಂದು ತಿಂದು ಕುಳಿತಿದೆ ಎಂದು ಕ್ರೋಧಗೊಂಡು ಅದನ್ನು ಸಂಹರಿಸಲು ಅಟ್ಟಿ ಬಂದನು. ಶ್ರೀರಾಮನನ್ನು ನೋಡಿ ದೀನನಾದ ಜಟಾಯು ರಕ್ತವನ್ನು ಕಾರುತ್ತಾ ಕುಗ್ಗಿ ಹೇಳಿದನು, ಏ ಆಯುಷ್ಮನ್, ಸೀತಾದೇವಿಯನ್ನು ಮತ್ತು ನನ್ನ ಪ್ರಾಣಗಳನ್ನು ರಾವಣನು ಅಪಹರಣ ಮಾಡಿದನು. ರಾವಣನು ಎತ್ತಿಕೊಂಡಿದ್ದ ಸೀತೆಯನ್ನು ಬಿಡಿಸಲು ಹೋಗಿ ಅವನ ರಥ ಸಾರಥಿಗಳನ್ನು ಬಿಲ್ಲುಗಳನ್ನು ಮುರಿದೆ. ಇದನ್ನು ನೋಡಿ
ಕ್ರೋಧದಿಂದ ಸಂತಪ್ತನಾದ ರಾವಣನು ಮುಪ್ಪಿನಿಂದ ಮುದಿಯಾದ ನನ್ನ ರೆಕ್ಕೆಗಳನ್ನು ಕತ್ತರಿಸಿ ಸೀತೆಯನ್ನು ಅಪಹರಿಸಿಕೊಂಡು ಹೋದನು. ರಾಕ್ಷಸನಿಂದ ಮೊದಲಾದ ಗಾಯಗೊಂಡಿರುವ ನನ್ನನ್ನು ರಾಮ ಹೊಡೆಯಬೇಡ. ಜಟಾಯುವಿನ ಪ್ರಿಯವಾದ ಮಾತುಗಳನ್ನು ಕೇಳಿ ಶ್ರೀರಾಮನು ಕಣ್ಣೀರು ತುಂಬಿದನು. ಬಿಲ್ಲನ್ನು ನೆಲದ ಮೇಲೆ ಎಸೆದು ಪಕ್ಷಿರಾಜನನ್ನು ಅಪ್ಪಿಕೊಂಡು ಲಕ್ಷ್ಮಣನನ್ನು ಗಟ್ಟಿಯಾಗಿ ರತ್ತನು. ಇಕ್ಕಟ್ಟಾದ ದಾರಿಯಲ್ಲಿ ಒಬ್ಬನೇ ಅಸಹಾಯಕನಾಗಿ ಬಹುಕಷ್ಟದಿಂದ ನಿಟ್ಟುಸಿರು ಜಟಾಯುವನ್ನು ನೋಡಿ ರಾಮನ ಲಕ್ಷ್ಮಣನಿಗೆ, ವತ್ಸ, ರಾಜ್ಯ ಹೋಗಿ ನನಗೆ ವನವಾಸ ಉಂಟಾಯಿತು. ಸೀತೆ ಅಪಹೃತಳಾದಳು. ಮಿತ್ರನಾದ ಜಟಾಯು ರಾವಣನಿಂದ ಹೊಡೆಯಲ್ಪಟ್ಟನು. ಬೆಂಕಿ ಎಲ್ಲವನ್ನು ಸುಡುವಂತೆ ಪಾಪಕರಗಳನ್ನು ನನ್ನನ್ನು ಸುಡುತ್ತಿವೆ. ನನ್ನ ದುಃಖವನ್ನು ಶಮನ ಮಾಡಿಕೊಳ್ಳಲು ನಾನು ಸಮುದ್ರವನ್ನು ಹೊಕ್ಕರೂ ನನ್ನ ದುಃಖದಿಂದ ಸಮುದ್ರವೇ ಶೋಷಿಸಿ ಹೋಗಿಬಿಡುವುದು. ಲೋಕದಲ್ಲಿ ನನ್ನಂಥ ನಿರ್ಭಾಗ್ಯರು ಮತ್ತೊಬ್ಬರಿಲ್ಲ. ತಂದೆಗೆ ಸಮಾನರು, ತಂದೆಗೆ ಪ್ರಿಯಸಹಿತನೂ ಆದ ಜಟಾಯು ನಮ್ಮ ದೌರ್ಭಾಗ್ಯದಿಂದ ಹೋರಾಡಿ ಬಿದ್ದಿದ್ದಾನೆ ಎನ್ನುತ್ತಾ ತಂದೆಯಲ್ಲಿದ್ದ ಸ್ನೇಹದಿಂದ ಆತನ ದೇಹವನ್ನು ಸವರಿದನು. ಕತ್ತರಿಸಿದ ಆತನ ರೆಕ್ಕೆಗಳನ್ನು ರಕ್ತದಿಂದ ತೋಯಿದ ದೇಹವನ್ನು ನೋಡಿ ರಾಮನು ಸೀತೆಯಲ್ಲಿ ಎಂದು ಕೇಳುತ್ತಾ ಮೂರ್ಛೆ ಹೋದನು. ಮೂರ್ಛೆ ತಿಳಿದೆದ್ದ ರಾಮನು ಗತಪ್ರಾಣನಾಗುತ್ತಾ ಬರುತ್ತಿದ್ದ ಜಟಾಯುವನ್ನು ಸೀತೆಯ ವಿಷಯವಾಗಿ ಮತ್ತೆ ಕೇಳಿದನು. ಅದಕ್ಕೆ ಜಟಾಯು ಅಳುತ್ತಿದ್ದ ರಾಮನನ್ನು ಕಣ್ಣೆತ್ತಿ ನೋಡಿ, ವತ್ಸ ರಾಮಚಂದ್ರ, ರಾವಣನು ತನ್ನ ಸಾಮರ್ಥ್ಯದಿಂದ ಮೇಘಗಳನ್ನು ಸೃಷ್ಟಿ ಮಾಡಿ ಕತ್ತಲುಂಟು ಮಾಡಿದನು. ಆ ಬಳಿಕ ಬಳಲಿದ ನನ್ನ ರೆಕ್ಕೆಗಳನ್ನು ಕತ್ತರಿಸಿ ಸೀತೆಯನ್ನು ಕೊಂಡೊಯ್ದನು. ಅವನು ದಕ್ಷಿಣಕ್ಕೆ ಹೋದನೆಂದು ತೋರುತ್ತದೆ. ವತ್ಸ, ಸೀತೆಗಾಗಿ ವ್ಯಸನ ಪಡಬೇಡ. ಬಹುಬೇಗ ರಾವಣನನ್ನು ಕೊಂದು ಸೀತೆಯನ್ನು ಪಡೆದು ನೀನು ಸುಖಿಯಾಗುವೆ. ರಾಮ, ನನ್ನ ಪ್ರಾಣಗಳು ಊರ್ಧ್ವಮುಖವಾಗುತ್ತಿವೆ. ನೋಟ ಮಂದವಾಗುತ್ತಿದೆ. ರಾವಣನು ವಿಶ್ರವಿಸ್ತುವಿನ ಮಗ, ಕುಬೇರನ ತಮ್ಮ ಎಂದು ಹೇಳುತ್ತಿರುವಾಗಲೇ ಜಟಾಯುವಿನ ಪ್ರಾಣ ವಾಯು ಆರಿಹೋಯಿತು. ಪ್ರಾಣ ಬಿಟ್ಟ ಜಟಾಯುವನ್ನು ನೋಡಿ ಶ್ರೀರಾಮನು ಲಕ್ಷ್ಮಣನಿಗೆ, ಲಕ್ಷ್ಮಣ, ಸೀತೆಯನ್ನು ನೀಚನಾದ ರಾವಣನಿಂದ ಬಿಡಿಸಿ ಹೋಗಿ ನನಗಾಗಿ ಜಟಾಯು ಪ್ರಾಣ ಬಿಟ್ಟನು. ಪಕ್ಷಿರಾಜನ ಸಾವಿನಿಂದ ಉಂಟಾಗಿರುವ ದುಃಖ ಸೀತಾಪರಣಕ್ಕಿಂತಲೂ ನನಗೆ ಉಂಟಾಗಲಿಲ್ಲ. ಈ ಪಕ್ಷಿರಾಜನು ಮಾನನೀಯನು ಮತ್ತು ಶ್ಲಾಘ್ಯನೂ ಆಗಿದ್ದಾನೆ. ನಮಗೆ ಈತನು ತಂದೆಗೆ ಸಮಾನ. ಬೇಗನೆ ಚಿತೆಯನ್ನು ಸಿದ್ಧಗೊಳಿಸು. ಈತನಿಗೆ ದಹನಕ್ರಿಯೆಯನ್ನು ನಡೆಸೋಣ. ಉತ್ತರ ಕರ್ಮಗಳನ್ನು ಆಚರಿಸಿದವರಿಗೆ ಉಂಟಾದ ಗತಿ ಈತನಿಗಾಗಲಿ. ರಾಮನ ಅಪ್ಪಣೆಯಂತೆ ಲಕ್ಷ್ಮಣನು ಒಣಗಿದ ಕಟ್ಟಿಗೆಗಳಿಂದ ಚಿತೆಯನ್ನು ಸಿದ್ಧಗೊಳಿಸಿದನು. ನನ್ನ ಬಂಧುವೊಬ್ಬನ ಸಾವಿನಂತೆ ದುಃಖಗೊಂಡ ಶ್ರೀರಾಮನು ಪಕ್ಷಿರಾಜನನ್ನು ಉರಿಯುತ್ತಿದ್ದ ಚಿತೆಯ ಮೇಲಿಟ್ಟು ಮಂತ್ರಪೂರ್ವಕವಾಗಿ ದಹನ ಮಾಡಿದನು. ಅನಂತರ ಅಣ್ಣ ತಮ್ಮಂದಿರು ಗೋದಾವರಿಯಲ್ಲಿ ಮಿಂದು ಆತನಿಗೆ ತರ್ಪಣ ಕೊಟ್ಟು ಮೃಗದ ಮಾಂಸದಿಂದ ಪಿಂಡ ಪ್ರದಾನ ಮಾಡಿದರು. ಇಂತು ಜಟಾಯುವಿಗೆ ಮಂತ್ರಪೂರ್ವಕವಾಗಿ ಸಂಸ್ಕಾರ ಮಾಡಿ ಆತನಿಗೆ ಪುಣ್ಯಲೋಕಗಳನ್ನು ಒದಗಿಸಿಕೊಟ್ಟು ಸೀತೆಯನ್ನು ಹುಡುಕಲು ಆ ರಾಜಕುಮಾರರು ಮುಂದಣ ಅರಣ್ಯವನ್ನು ಹೊಕ್ಕರು. ಅಧ್ಯಾಯ 10. ಕಬಂಧ ವಧೆ. ಜಟಾಯುವಿಗೆ ಜಲಾಂಜಲಿ ಕೊಟ್ಟು ಅಣ್ಣ ತಮ್ಮಂದಿರು ಪಶ್ಚಿಮ ದಿಕ್ಕಕ್ಕೆ ಹೊರಟು ಅಲ್ಲಿಂದ ದಕ್ಷಿಣಕ್ಕೆ ತಿರುಗಿ ಅಲ್ಲಿಂದ ಘೋರವಾದ ನಿಬಿಡಾರಣ್ಯವನ್ನು ಹೊಕ್ಕರು. ಆ ಅರಣ್ಯವನ್ನು ದಾಟಿ 3 ಹರಿದಾರಿ ದೂರ ನಡೆದು ಅಲ್ಲಿಂದ ಮುಂದೆ ಕ್ರೌಂಚಾರಣ್ಯವನ್ನು ಸೇರಿದರು. ಆ ಕಾಡಿನಲ್ಲಿಯೂ ಸೀತೆಯನ್ನು ಹುಡುಕುತ್ತಾ ಪಾತಾಳಕ್ಕೆ ಸಮನಾದ ಕತ್ತಲೆಯಿಂದ ಮುಚ್ಚಿ ಹೋದ ಗುಹೆಯನ್ನು ಕಂಡರು. ಅಲ್ಲಿ
ಉದ್ದವಾದ ಹೊಟ್ಟೆ, ಕ್ರೂರವಾದ ದಾಡೆಹಲ್ಲುಳ್ಳ ಅಯೋಮುಖಿ ಎಂಬ ರಾಕ್ಷಸಿ ಲಕ್ಷ್ಮಣನನ್ನು ರತಿಕ್ರೀಡೆಗೆ ಕರೆದಳು. ಇದರಿಂದ ಕೋಪಗೊಂಡ ಲಕ್ಷ್ಮಣನು ತನ್ನ ಖಡ್ಗಗಳಿಂದ ಅವಳ ಕಿವಿ ಮೂಗುಗಳನ್ನು ಕತ್ತರಿಸಲು ವಿಕಾರವಾಗಿ ಕೂಗುತ್ತಾ ಅವಳು ಕಾಡಿನೊಳಗೆ ಓಡಿ ಹೋದಳು. ಅನಂತರ ರಾಮಲಕ್ಷ್ಮಣರು ಮುಂದೆ ಹೋಗುತ್ತಿರಲು ಯುದ್ಧದಲ್ಲಿ ಜಯಸೂಚಕವಾದ ಶಕುನಗಳು ಅವರಿಗಾದವು. ಸೀತೆಯನ್ನು ಹುಡುಕುತ್ತಾ ಹೋಗುತ್ತಿದ್ದ ಅವರಿಗೆ ಕಾಡಿನಲ್ಲಿ ಒಂದು ದೊಡ್ಡ ಘೋಷ ಕೇಳಿ ಬಂತು. ಆಗ ಗಾಳಿಯಿಂದ ಭೂಮಿ ಆಕಾಶಗಳು ಮುಚ್ಚಿ ಹೋದವು. ಕೂಡಲೇ ಕತ್ತು ತಲೆಗಳಿಲ್ಲದ, ಎದೆಯಲ್ಲಿಯೇ ಮುಖವುಳ್ಳ, ಕಾರ್ಮುಗುಲಿಗೆ ಸಮಾನವಾದ ದೊಡ್ಡ ಬೆಟ್ಟದಿಂತಿದ್ದ ರಾಕ್ಷಸನೊಬ್ಬನು ಕಾಣಿಸಿಕೊಂಡನು. ಭಯಂಕರವಾದ ದವಡೆಗಳಿಂದ ಕೂಡಿ ನಾಲಿಗೆಯಿಂದಲೇ ಮುಖವನ್ನು ನೆಕ್ಕಿಕೊಳ್ಳುತ್ತಿದ್ದ ಅವನು ಒಂದು ಗಾವದವರೆಗೂ ತನ್ನೆರಡು ತೋಳುಗಳನ್ನು ಚಾಚಿ ಸಿಕ್ಕಿದ ಹುಲಿ, ಕರಡಿ ಮತ್ತು ಇತರೆ ಮೃಗಗಳನ್ನು ತಿನ್ನುತ್ತಿದ್ದನು. ರಾಮಲಕ್ಷ್ಮಣರ ದಾರಿಗೆ ಅಡ್ಡವಾದ ಕಬಂಧನು 12 ತೋಳುಗಳನ್ನು ನೀಡಿ ಅಣ್ಣ ತಮ್ಮಂದಿರನ್ನು ತನ್ನೆಡೆಗೆ ಸೆಳೆದುಕೊಂಡನು. ನನಗುಂಟಾದ ಸ್ಥಿತಿಯನ್ನು ನೋಡಿ ಲಕ್ಷ್ಮಣನು ತನ್ನನ್ನು ರಾಕ್ಷಸನ ಆಹಾರಕ್ಕೆ ಬಿಟ್ಟು ಸೀತೆಯನ್ನು ಹುಡುಕಲು ಹೋಗುವಂತೆ ರಾಮನನ್ನು ಕೇಳಿಕೊಂಡನು. ತಮ್ಮನ ಮಾತಿಗೆ ಒಪ್ಪದೆ ಶೂರನಾದ ಅವನು ಎದೆಗುಂದಕೂಡದೆಂದು ರಾಮನು ಲಕ್ಷ್ಮಣನಿಗೆ ಸಮಾಧಾನ ಹೇಳಿದನು. ಈ ನಡುವೆ ಕಬಂಧನು ಗೂಳಿಯ ಹೆಗಳುಳ್ಳ ಅವರನ್ನು ತಿನ್ನುವೆನೆಂದು ಅವರಿಗೆ ತನ್ನ ಸಂಕಲ್ಪವನ್ನು ತಿಳಿಸಿದನು. ಕಬಂಧ ನಿಶ್ಚಯವನ್ನು ಕೇಳಿ ಶ್ರೀರಾಮನು ತಾನು ಸೀತೆಯನ್ನು ಹೊಂದದೆ ಪ್ರಾಣ ಬಿಡಬೇಕಾದ ದುಸ್ಥಿತಿಯುಂಟಾಯಿತು ಎಂದು ಶೋಕಿಸಿದನು. ಲೋಕದಲ್ಲಿ ವಿಧಿಯ ಮುಂದೆ ಎದುರುಂಟೆ ಹೀಗೆಂದು ರಾಮನು ನುಡಿಯುತ್ತಿರುವಾಗಲೇ ಕಬಂಧನು ತನ್ನೆರಡು ತೋಳುಗಳಿಂದೆತ್ತಿ ರಾಮಲಕ್ಷ್ಮಣನನ್ನು ತಿನ್ನಲು ಅನುವಾದನು. ಅಗಲವಾದ ತನ್ನ ಬಾಯನ್ನು ತೆಗೆದು ಅವರನ್ನು ತಿನ್ನಬೇಕೆನ್ನುವಷ್ಟರಲ್ಲಿಯೇ ಅಣ್ಣ ತಮ್ಮಂದಿರು ತಮ್ಮ ಖಡ್ಗಗಳನ್ನೆತ್ತಿ ರಾಮನ ಬಲಭುಜವನ್ನೂ ಲಕ್ಷ್ಮಣನ ಎಡಭುಜವನ್ನೂ ಕತ್ತರಿಸಿದರು. ತೋಳು ಕತ್ತರಿಸಿ ಹೋದೊಡನೆ ಭಯಂಕರವಾದ ಧ್ವನಿಯನ್ನು ಕೂಗುತ್ತಾ ಕಬಂಧನು ನೀವಾರು ಎಂದು ರಾಮಲಕ್ಷ್ಮಣನನ್ನು ಪ್ರಶ್ನೆ ಮಾಡಿದನು. ಅವನ ಪ್ರಶ್ನೆಗೆ ಲಕ್ಷ್ಮಣ ಉತ್ತರ ಕೊಟ್ಟನು. ನಾವು ದಶರಥನ ಮಕ್ಕಳಾದ ರಾಮಲಕ್ಷ್ಮಣರು. ನನ್ನ ಅಣ್ಣನಾದ ಶ್ರೀರಾಮನ ಹೆಂಡತಿ ಸೀತೆ ಅಪಹೃತಳಾಗಿದ್ದಾಳೆ. ಆಕೆಯನ್ನು ಹುಡುಕಿಕೊಂಡು ಹೊರಟಿದ್ದೇವೆ. ಲಕ್ಷ್ಮಣನ ಮಾತನ್ನು ಕೇಳಿ ಕಬಂಧನಿಗೆ ಸಂತೋಷವಾಯಿತು. ಹಿಂದೆ ದೇವೇಂದ್ರನು ತನಗೆ ಹೇಳಿದ ಮಾತನ್ನು ನೆನೆದು ಅವನು ರಾಮಲಕ್ಷ್ಮಣನಿಗೆ ಈ ರೀತಿ ನುಡಿದನು. ರಾಮಚಂದ್ರ, ಒಮ್ಮೆ ನನಗೆ ಸೂರ್ಯಚಂದ್ರರಿಗೆ ಸಮಾನವಾದ ದಿವ್ಯ ರೂಪವಿತ್ತು. ಇದರಿಂದ ಕೊಬ್ಬಿ ಹೋದ ನಾನು ಒಂದು ಬಾರಿ ಘೋರವಾದ ರೂಪವನ್ನು ಧರಿಸಿ ಸ್ಥೂಲಶೀರನೆಂಬ ಋಷಿಯನ್ನು ಹೆದರಿಸಿದೆನು. ಕೋಪದಿಂದ ಆತನು ನಿನಗೆ ಇದೇ ರೂಪ ಶಾಶ್ವತವಾಗಲಿ ಎಂದು ಶಾಪ ಕೊಟ್ಟನು. ಆದರೆ ತಕ್ಷಣವೇ ಕನಿಕರದಿಂದ ಶ್ರೀರಾಮನು ಇಲ್ಲಿಗೆ ಬಂದು ನಿನ್ನ ತೋಳನ್ನು ಕತ್ತರಿಸಿ ನಿನ್ನನ್ನು ಸುಟ್ಟಾಗ ನಿನಗೆ ಈ ಶಾಪದಿಂದ ಬಿಡುಗಡೆಯಾಗಲಿ ಎಂದು ಪ್ರತಿಶಾಪ ಕೊಟ್ಟನು. ನಾನು ಧನುವೆಂಬ ರಾಕ್ಷಸನ ಮಗ. ಇಂದ್ರನ ಕೋಪನಿಮಿತ್ತವಾಗಿ ನನಗೆ ಈ ಗಾವದ ಉದ್ದವುಳ್ಳ ತೋಳುಗಳುಂಟಾದವು. ಬ್ರಹ್ಮನ ವರಬಲದಿಂದ ದೀರ್ಘಾಯುವಾದ ನಾನು ಕೊಬ್ಬಿ ಇಂದ್ರನೊಡನೆ ಸೆಣಸಿದೆ. ವಜ್ರಾಯುಧದಿಂದ ಅವನು ನನ್ನ ತೊಡೆಗಳನ್ನೇನೋ ಮುರಿದನು. ಆದರೆ ಪ್ರಾಣ ಮಾತ್ರ ಹೋಗಲಿಲ್ಲ. ಆಗ ಇಂದ್ರನು ನೀನು ಬಹುಕಾಲ ಹೀಗೇ ಬದುಕು ಎಂದು ನುಡಿದು ಈ ತೋಳುಗಳನ್ನು ಅನುಗ್ರಹಿಸಿದನು.
ನಿಮ್ಮ ಬರುವಿಕೆಗಾಗಿ ಕಾದು ಆ ಉದ್ದೇಶದಿಂದ ಚಲಿಸಲಾರದೆ ನಾನು ನನ್ನೆಡೆಗೆ ಬರುವ ಎಲ್ಲ ಪದಾರ್ಥಗಳನ್ನು ತಿನ್ನುತ್ತಿದ್ದೇನೆ. ನನ್ನನ್ನು ಅಗ್ನಿಯಿಂದ ಸಂಸ್ಕಾರಗೊಳಿಸಿ ಈಗ ನನಗೆ ದಿವ್ಯ ದೃಷ್ಟಿ ಇಲ್ಲ. ನನ್ನನ್ನು ದಹಿಸಿದ ಮೇಲೆ ದಿವ್ಯ ಸ್ವರೂಪವನ್ನು ತಳೆದು ನಿಮಗೆ ಸೀತೆ ಯಾವನಿಂದ ಅಪಹೃತಳಾಗಿರುವೆಂದು ರಾವಣಾಸುರನ ವಿಷಯವಾಗಿ ತಿಳಿದ ಮನುಷ್ಯನನ್ನೂ ತಿಳಿಸುತ್ತೇನೆ. ಸೂರ್ಯ ಮುಳುಗುವುದರೊಳಗಾಗಿ ನನ್ನನ್ನು ಶಾಸ್ತ್ರೋಕ್ತವಾಗಿ ದಹಿಸಿ. ಕಬಂಧರು ಹೇಳಿದಂತೆ ರಾಮಲಕ್ಷ್ಮಣರು ಬೆಟ್ಟದ ತಪ್ಪಲಲ್ಲಿ ದೊಡ್ಡದಾದ ಗುಂಡಿಯನ್ನು ಒಗೆದು ಅದರಲ್ಲಿ ಕಬಂಧನ ದೇಹವನ್ನು ಉರುಳಿಸಿ ಅದಕ್ಕೆ ಬೆಂಕಿ ಇಟ್ಟರು. ಮೆಲ್ಲಗೆ ಕಬಂಧನ ದೇಹ ಅಗ್ನಿದೇವನಿಂದ ಸುಟ್ಟು ಬೂದಿಯಾಗತೊಡಗಿತು. ಆಗ ಕಬಂಧನು ಶುಭ್ರ ವಸ್ತ್ರವನ್ನು ದಿವ್ಯವಾದ ಮಾಲೆಯನ್ನು ಧರಿಸಿ ಧೂಮವಿಲ್ಲದೆ ಅಗ್ನಿಯಂತೆ ಹೊಳೆಯುತ್ತಾ ಮೇಲೆದ್ದು ಬಂದನು. ಚಿತೆಯಿಂದ ಮೇಲಕ್ಕೆ ಹಾರಿ ಪಕ್ಷಗಳಿಂದ ಕೂಡಿ ಹೊಳೆಯುತ್ತಿದ್ದ ದಿವ್ಯವಾದ ವಿಮಾನವನ್ನು ಕುಳಿತು ಕಬಂಧನು ಗಗನವನ್ನು ನಡೆದನು. ಆಕಾಶದಿಂದಲೇ ಶ್ರೀರಾಮನನ್ನು ಕುರಿತು ಈ ರೀತಿ ನುಡಿದನು. ರಾಮಚಂದ್ರ, 6 ಉಪಾಯಗಳಿಂದ ಲೋಕದಲ್ಲಿ ರಾಜಕಾರ್ಯವನ್ನು ಕೈಗೂಡಿಸಿಕೊಳ್ಳಬೇಕು. ನಮಗೆ ದಾರುಣವಾದ ದುಃಖ ಒದಗಿದಾಗ ಅದು ಸ್ನೇಹಿತರಿಂದ ಕೊನೆಗೊಳ್ಳಬೇಕು. ಅದರ ಹೊರತಾಗಿ ನಿನಗೆ ಬೇರೆ ಸಿದ್ಧಿಯನ್ನು ನಾನು ಕಾಣೆ. ಆ ಸ್ನೇಹ ಸಂಪಾದನೆಗೆ ನಾನೀಗ ದಾರಿಯನ್ನು ತಿಳಿಸಿಕೊಡುತ್ತೇನೆ. ಅಣ್ಣನ ಕೋಪಕ್ಕೆ ಪಾತ್ರವಾಗಿ ರಾಜ್ಯದಿಂದ ಹೊರದೂಡಲ್ಪಟ್ಟ ಸುಗ್ರೀವನೆಂಬ ಕಪಿವೀರನು 4 ಮಹಾಕಪಿಗಳೊಡನೆ ಋಷ್ಯ ಮುಖಪರ್ವತದಲ್ಲಿ ವಾಸ ಮಾಡುತ್ತಿದ್ದಾನೆ. ಸೀತೆಯನ್ನು ಹುಡುಕುವ ಕಾರ್ಯದಲ್ಲಿ ಆತನು ನಿನಗೆ ನೆರವಾಗುವನು. ನೀನು ಅವನಲ್ಲಿಗೆ ಹೋಗಿ ಅಗ್ನಿಸಾಕ್ಷಿಯಾಗಿ ಅವನ ಸ್ನೇಹವನ್ನು ಬೆಳೆಸು. ಕೃಜ್ಞನೂ ಶೂರನೂ ಆದ ಅವನಿಂದ ನಿನ್ನ ಕೆಲಸ ಕೈಗೂಡುವುದು. ಸುಗ್ರೀವನು ಕಪಿಗಳ ಸಹಾಯದಿಂದ ಎಲ್ಲ ಕಡೆಗಳಲ್ಲಿಯೂ ಸೀತೆಯನ್ನು ಹುಡುಕಿಸಿ ಆಕೆ ಇರುವ ತಾಣವನ್ನು ತಿಳಿಯುತ್ತಾನೆ. ಸೀತೆ ರಾವಣನ ಮನೆಯಲ್ಲಿರಲಿ, ಪಾತಾಳದಲ್ಲಿರಲಿ, ಮೇರು ಪರ್ವತದ ತುದಿಯಲ್ಲಿರಲಿ, ಆಕೆಯನ್ನು ನಿನಗೆ ತಂದುಕೊಡುತ್ತಾನೆ. ಪಶ್ಚಿಮ ದಿಕ್ಕಿನಲ್ಲಿ ಹಲಸು, ನೇರಳೆ, ಮಾವು, ಬಿಲ್ವ ಮುಂತಾದ ಮರಗಳಿರುವ ಮಾರ್ಗದಲ್ಲಿ ಹೋದರೆ ನಿನಗೆ ಮಂಗಳ ಉಂಟಾಗುವುದು. ಆ ಮರಗಳ ಅಮೃತ ಫಲಗಳನ್ನು ತಿಂದು ನೀವಿಬ್ಬರು ಮುಂದೆ ಹೋಗಿ. ಆ ಬಳಿಕ ಉತ್ತರಕ್ಕೆ ಹೋದರೆ ಅಲ್ಲಿ ಇಂಥದೇ ಮತ್ತೊಂದು ವನ ನಿಮಗೆ ಸಿಗುವುದು. ಅದನ್ನು ದಾಟಿ ಮುಂದೆ ಹೋದರೆ ಸಮಜಲವುಳ್ಳ ಪಾಚಿ ಇಲ್ಲದ ಕಮಲಗಳಿಂದಿಳುಪ್ಪುವ ಪಂಪಾ ಸರೋವರವನ್ನು ಕಾಣುವಿರಿ. ಕ್ರೌಂಚ ಪಕ್ಷಿಗಳ ಮನೋಹರವಾದ ಸ್ವರಗಳು ಅಲ್ಲಿ ಕೇಳಿಬರುತ್ತವೆ. ಆ ಸರೋವರದ ನೀರನ್ನು ಕುಡಿದು ಅದರ ಮೇಲೆ ಬೀಸುವ ತಂಗಾಳಿಗೆ ಮೈಗೊಡ್ಡಿದರೆ ನಿಮ್ಮ ಸಂತಾಪವು ಆಯಾಸವು ಪರಿಹಾರವಾಗುತ್ತದೆ. ಅಲ್ಲಿ ಹಿಂದೆ ಮತಂಗ ಋಷಿಯ ಶಿಷ್ಯರು ವಾಸ ಮಾಡುತ್ತಿದ್ದರು. ಈಗ ಅಲ್ಲಿ ಅವರ ಸೇವಾವೃತ್ತಿಯನ್ನು ಮಾಡುತ್ತಿದ್ದ ಶಬರಿ ಎಂಬ ಹೆಂಗಸೊಬ್ಬಳಿದ್ದಾಳೆ. ನಿನ್ನನ್ನು ಕಂಡು ಸ್ವರ್ಗಕ್ಕೆ ಹೋಗುವ ಬಯಕೆಯಿಂದಾಗಿ ಆಕೆ ನಿನಗಾಗಿ ಅಲ್ಲಿ ಕಾಯುತ್ತಿದ್ದಾಳೆ. ಆಕೆ ಸ್ವರ್ಗಕ್ಕೆ ಹೋದ ಮೇಲೆ ನೀನು ಪಶ್ಚಿಮಕ್ಕೆ ಹೋದರೆ ಮತಂಗ ಋಷಿಗಳ ಆಶ್ರಮಕ್ಕೆ ಹೋಗುವೆ. ಪಂಪಾ ಸರೋವರದ ಮುಂದುಗಡೆಯಲ್ಲಿಯೇ ಪವಿತ್ರವಾದ ಋಷ್ಯಮುಖ ಪರ್ವತ ಉಂಟು. ಆ ಪರ್ವತಗಳಿರುವ ಕಂದಮೂಲಗಳಿಂದ ಹಣ್ಣು ಹಂಪಲುಗಳಿಂದ ತುಂಬಿದ ಗುಹೆಯೊಂದರಲ್ಲಿ 4 ಕಪಿವೀರರೊಡನೆ ಸುಗ್ರೀವನು ವಾಸ ಮಾಡುತ್ತಿದ್ದಾನೆ. ಅಲ್ಲಿಗೆ ಹೋದರೆ ನಿಮ್ಮ ಕಾರ್ಯ ಸಿದ್ಧಿಸುತ್ತವೆ. ನಿಮಗೆ ಮಂಗಳವಾಗಲಿ. ಹೀಗೆಂದು ಹೇಳಿ ಕಬಂಧನು ರಾಮಲಕ್ಷ್ಮಣನ ಅಪ್ಪಣೆಯನ್ನು ಪಡೆದು ಅವರಿಗೆ ಋಷ್ಯಮುಖ ಪರ್ವತ ದಾರಿಯನ್ನು ತೋರಿಸುತ್ತಾ ಸ್ವರ್ಗಕ್ಕೆ ತೆರಳಿದನು. ಅಧ್ಯಾಯ 11. ಶಬರಿಯ ಸಿದ್ಧಿ. ಕಬಂಧನು ಸ್ವರ್ಗವನ್ನು ಸೇರಿದ ಮೇಲೆ ರಾಮಲಕ್ಷ್ಮಣನು ಪಶ್ಚಿಮ ದಿಕ್ಕನ್ನು ಹಿಡಿದು
ಅವನು ತೋರಿಸಿದ ಮಾರ್ಗವನ್ನು ಅನುಸರಿಸಿ ನಡೆದರು. ನಾನಾ ಬಗೆಯ ಗಿಡಮರಗಳನ್ನು ನೋಡುತ್ತಾ, ಜೇನಿನ ಸಮಾನವಾದ ಹಣ್ಣುಗಳನ್ನು ಸವಿಯುತ್ತಾ, ಸುಗ್ರೀವನನ್ನು ನೋಡುವ ತವಕದಿಂದ ಪಂಪಾ ಸರೋವರದ ಪಶ್ಚಿಮ ದಡವನ್ನು ಸೇರಿ ಅಲ್ಲಿ ಶಬರಿಯ ಆಶ್ರಮವನ್ನು ಕಂಡರು. ಆಶ್ರಮವನ್ನು ಸೇರಿ ತನ್ನ ಸಮೀಪಕ್ಕೆ ಬಂದ ರಾಮಲಕ್ಷ್ಮಣನ ನೋಡಿ ಶಬರಿ ಎದ್ದು ಕೈಮುಗಿದು ಅವರನ್ನು ಆರ್ಘ್ಯಪಾದ್ಯಗಳಿಂದ ಪೂಜಿಸಿದಳು. ಆ ಬಳಿಕ ಶ್ರೀರಾಮನು ಆಕೆಯನ್ನು ಕುರಿತು, ಅಮ್ಮ ಶಬರಿ, ನಿನ್ನ ತಪಸ್ಸು ಯಾವ ತಡೆಯೂ ಇಲ್ಲದೆ ನೆರವೇರುತ್ತಿದೆಯೇ? ಗುರುಶಿಷ್ಯ ಫಲ ಸಫಲ ಹೊಂದಿತೆ ಎಂದು ಕೇಳಿದನು. ಶಬರಿ ಎದ್ದು ನಿಂತು, ರಾಮಚಂದ್ರ, ನಿನ್ನ ದರ್ಶನದಿಂದ ನನ್ನ ತಪಸ್ಸು ಫಲಿಸಿತು. ದೇವೋತ್ತಮನಾದ ನಿನ್ನನ್ನು ಪೂಜಿಸಿ ನನ್ನ ಬಾಳು ಸಾರ್ಥಕವಾಯಿತು. ನಿನ್ನ ಅನುಗ್ರಹಕ್ಕೆ ಪಾತ್ರಳಾದ ನನಗೆ ಅಕ್ಷಯ ಲೋಕಗಳು ದೊರಕುವು. ನೀನು ಚಿತ್ರಕೂಟದಲ್ಲಿದ್ದಾಗಲೇ ಇಲ್ಲಿದ್ದ ಋಷಿಗಳು ಸ್ವರ್ಗಕ್ಕೆ ತೆರಳಿದರು. ನಿನ್ನ ಬರುವಿಕೆಗಾಗಿ ನಾನು ಕಾದಿದ್ದೆ. ಪಂಪಾ ಸರೋವರದ ತೀರದಲ್ಲಿ ಬೆಳೆದ ಹಣ್ಣುಗಳಿಗಾಗಿ ನಿನಗಾಗಿ ಸಂಗ್ರಹಿಸಿ ಇಟ್ಟಿದ್ದೇನೆ. ಅದನ್ನು ಸ್ವೀಕರಿಸಿ ನನ್ನನ್ನು ಅನುಗ್ರಹಿಸು ಎಂದಳು. ಆಗ ರಾಮಲಕ್ಷ್ಮಣರು ಆ ಆಶ್ರಮದಲ್ಲಿ ಮತಂಗ ಋಷಿಗಳ ಪ್ರಭಾವವನ್ನು ನೋಡಬಯಸಿದರು. ಶಬರಿ ಅವರನ್ನು ಅಲ್ಲಿಗೆ ಕರೆದೊಯ್ದು ಋಷಿಗಳ ಮಹಿಮೆಯನ್ನು ಅವರಿಗೆ ತೋರಿಸಿದಳು. ರಘುನಂದನ, ಜಿಂಕೆಯಿಂದಲೂ ಪಕ್ಷಿಗಳಿಂದಲೂ ಕೂಡಿದ ಈ ಮತಂಗವನವನ್ನು ನೋಡು. ಭಾವಿತಾತ್ಮರಾದ ನಮ್ಮ ಗುರುಗಳು ಯಜ್ಞ ಮಾಡುತ್ತಿದ್ದ ಈ ಸ್ಥಳವನ್ನು ನೋಡು. ಅವರ ಪ್ರಭಾವದಿಂದ ಯಜ್ಞವೇದಿಗಳು ಇನ್ನೂ ಹೊಳೆಯುತ್ತಿವೆ. ಅವರು ಮರದಲ್ಲಿ ಹಾಕಿದ್ದ ನಾರುಮುಡಿಗಳು ಇನ್ನೂ ಹಸಿ ಹಸಿಯಾಗಿಯೇ ಇವೆ. ಅವರು ಪೂಜೆ ಮಾಡಿದ ಹೂಮಾಲೆ ಇನ್ನೂ ಬಾಡದಾಗಿದೆ. ಈ ವನವನ್ನೆಲ್ಲ ನೋಡಿದಲ್ಲೇ ನೀನು ಇನ್ನು ನಿನ್ನ ಅಪ್ಪಣೆಯಾದರೆ ಈ ಕಳೇವರವನ್ನು ವಿಸರ್ಜಿಸಿ ನಾನು ಸೇವಿಸುತ್ತಿದ್ದ ಋಷಿಗಳ ಬಳಿಗೆ ಹೋಗುತ್ತೇನೆ. ಶಬರಿಯ ಮಾತನ್ನು ಕೇಳಿ ರಾಮನಿಗೆ ಸಂತೋಷವಾಯಿತು. ಅಂತೆಯೇ ಆಕೆ ಮಾಡಿದ ಉಪಚಾರದಿಂದ ತೃಪ್ತಿಯೂ ಉಂಟಾಯಿತು. ಆ ಬಳಿಕ ಶಬರಿಯ ದೇಹತ್ಯಾಗಕ್ಕೆ ರಾಮನು ಅಪ್ಪಣೆ ಕೊಡಲು ಆಕೆ ತನ್ನ ದೇಹವನ್ನು ಯಜ್ಞೇಶ್ವರನಿಗೆ ಅರ್ಪಿಸಿದಳು. ತಕ್ಷಣವೇ ಅಗ್ನಿಗೆ ಸಮಾನನಾದ ದಿವ್ಯ ದೇಹವನ್ನು ವಸ್ತ್ರಾಲಂಕಾರಗಳನ್ನು ಧರಿಸಿ ಶೋಭಿಸುತ್ತಾ ಪುಣ್ಯಾತ್ಮರಿರುವ ಲೋಕವನ್ನು ಕುರಿತು ತೆರಳಿದಳು. ಶಬರಿ ಹೊರಟು ಹೋದ ಮೇಲೆ ರಾಮಲಕ್ಷ್ಮಣನನ್ನು ಕುರಿತು, ವತ್ಸ, ಸೋಜಿಗವನ್ನುಂಟು ಮಾಡುವ ಈ ಆಶ್ರಮವನ್ನು ನೋಡಿ ಹಾಗೂ ಇಲ್ಲಿಯ ತೀರ್ಥಗಳನ್ನು ಮಿಂದು ಪಿತೃಗಳನ್ನು ತೃಪ್ತಿಪಡಿಸುವುದಾಯಿತು. ಇಲ್ಲಿಗೆ ನಮ್ಮ ಅಶುಭ ಕೊನೆಗೊಂಡಿತು. ನಮಗೆ ಕಲ್ಯಾಣವಾಗುವ ಕಾಲ ಹತ್ತಿರವಾಯಿತು. ಆದ ಕಾರಣ ಋಷ್ಯಮುಖ ಪರ್ವತಕ್ಕೆ ಹೋಗಿ ಸುಗ್ರೀವನನ್ನು ನೋಡಲು ಕಾತುರನಾಗಿದ್ದೇನೆ. ಅವನಿಂದ ನಮಗೆ ಸೀತೆ ದೊರಕಬೇಕಾಗಿದೆ ಎಂದು ಹೇಳಿ ಅವನನ್ನು ತ್ವರೆಗೊಳಿಸಿದನು. ಅಲ್ಲಿಂದ ಆ ರಾಜಕುಮಾರರಿಬ್ಬರು ಹೊರಟು ಅನೇಕ ಗಿಡಮರಗಳಿಂದಲೂ ಬಳ್ಳಿಗಳಿಂದಲೂ ಸುತ್ತುವರಿದು ಗಮನಗಳಿಂದ ಕೂಡಿದ ಸ್ವಚ್ಛವಾದ ಪಂಪಾ ಸರೋವರವನ್ನು ನೋಡಿದರು. ಆ ಸರೋವರದ ಚೆಲುವು ಶ್ರೀರಾಮನ ಮನಸ್ಸನ್ನು ಸೆಳೆಯಿತು. ವಿರಹ ಯಾತನೆಯಿಂದ ಪೀಡಿತನಾದ ಶ್ರೀರಾಮನು ಸೀತೆಯನ್ನು ನೆನೆದು ಲಕ್ಷ್ಮಣನನ್ನೇ ಬಹಳ ಹೊತ್ತು ಆ ಸರೋವರದ ಚೆಲುವನ್ನು, ಸುತ್ತಣ ವನಸೌಂದರ್ಯವನ್ನು ಬಣ್ಣಿಸಿ ನೋಡಿ ಆಸ್ವಾದಿಸುತ್ತಿದ್ದನು. ಅರಣ್ಯಕಾಂಡ ಮುಗಿಯಿತು. ನಮಸ್ಕಾರ.